ನಾರಾಯಣ ನೇತ್ರಾಲಯಕ್ಕೆ ಶಾಸಕ ಆನಂದ್ ಸಿಂಗ್ರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಕಣ್ಣಿನ ಊತ ಕಡಿಮೆಯಾಗದ ಹಿನ್ನೆಲೆಯಲ್ಲಿ ಶಿಫ್ಟ್ ಮಾಡಲಾಗಿದೆ. ರಕ್ತ ಹೆಪ್ಪುಗಟ್ಟಿರುವ ಕಾರಣ ನಾರಾಯಣ ನೇತ್ರಾಲಯಕ್ಕೆ ರವಾನೆ ಮಾಡಲಾಗಿದೆ. ಅಪೋಲೋ ಆಸ್ಪತ್ರೆಯಲ್ಲಿ ಕಣ್ಣಿನ ಟ್ರೀಟ್ಮೆಂಟ್ ಇದ್ರೂ ಕೂಡ ಅಲ್ಲಿ ಸುಧಾರಿಸ್ತಾ ಇಲ್ಲ ಪರಿಸ್ಥಿತಿ. ಹೀಗಾಗಿ ಶಿಫ್ಟ್ ಮಾಡಲಾಗ್ತಾ ಇದೆ. ಭುಜಂಗ ಶೆಟ್ಟಿ ಬಳಿ ಚಿಕಿತ್ಸೆ ಪಡೆಯಲು ಕುಟುಂಬಸ್ಥರ ಮನವಿ ಹಿನ್ನೆಲೆಯಲ್ಲಿ ಶಾಸಕ ಆನಂದ್ ಸಿಂಗ್ರನ್ನ ಡಾಕ್ಟರ್ ಭುಜಂಗ ಶೆಟ್ಟಿ ಅವರಿಗೆ ಚಿಕಿತ್ಸೆ ಕೊಡೋಕೆ ಈಗ ರವಾನೆ ಮಾಡಲಾಗಿದೆ. ನಾರಾಯಣ ನೇತ್ರಾಲಯಕ್ಕೆ ಈಗ ರವಾನೆ ಮಾಡಲಾಗಿದೆ. ಆನಂದ್ ಸಿಂಗ್ರನ್ನ ಅವರ ಬಲಗಣ್ಣು ಕಂಪ್ಲೀಟ್ ಆಗಿ ಸ್ಮ್ಯಾಶ್ ಆಗಿ ಹೋಗಿದೆ. ಚಟ್ನಿ ಮಾಡಿ ಹಾಕಿದ್ದಾರೆ ಗುದ್ದಿ ಗಣೇಶ್ ಅವರು. ಹೀಗಾಗಿ ಅದನ್ನು ರಿಪೇರಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಪೋಲೋ ಹಾಸ್ಪಿಟಲ್ನಲ್ಲಿ ಅಲ್ಲಿ ಐ ಟ್ರೀಟ್ಮೆಂಟ್ ಇದ್ರೂ ಕೂಡ ಆನಂದ್ ಸಿಂಗ್ ರಿಕವರ್ ಆಗ್ತಾ ಇಲ್ಲ. ಅವರ ಕಣ್ಣಿನ ಭಾಗ ಸರಿ ಹೋಗ್ತಾ ಇಲ್ಲ, ಊದ್ಕೊಂಡಿದ್ದು ಹಾಗೆ ಇದೆ. ಹೀಗಾಗಿ ಆನಂದ್ ಸಿಂಗ್ರನ್ನ ನಾರಾಯಣ ನೇತ್ರಾಲಯಕ್ಕೆ ಈಗ ರವಾನೆ ಮಾಡಲಾಗಿದೆ. ಅಲ್ಲಿ ಡಾಕ್ಟರ್ ಭುಜಂಗ ಶೆಟ್ಟಿ ಅವರ ಕಣ್ಣನ್ನು ಚೆಕ್ ಮಾಡಿ ಪರಿಶೀಲಿಸಿ ಚಿಕಿತ್ಸೆಯನ್ನು ನೀಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅನಿವಾರ್ಯತೆ ಏನಾದರೂ ಕಂಡು ಬಂದರೆ, ಅಗತ್ಯ ಬಿದ್ದರೆ ಶಸ್ತ್ರಚಿಕಿತ್ಸೆ ಕೂಡ ಮಾಡಬೇಕಾಗತ್ತೆ ಅಂತ ಹೇಳಲಾಗ್ತಾ ಇದೆ. ನಾವು ಆನಂದ್ ಸಿಂಗ್ರ ಪರಿಸ್ಥಿತಿ ನೋಡ್ತಾ ಇದ್ದೀವಿ ಹೇಗಾಗಿದೆ ಅಂತೇಳಿ. ಕಣ್ಣು ಬಿಡೋಕ್ಕೂ ಕೂಡ ಅವರಿಗೆ ಬಹಳ ಬಹಳ ಕಷ್ಟ ಆಗ್ತಾ ಇದೆ. ಏನು ಮಾತಿಲ್ಲ, ಕಥೆ ಇಲ್ಲ, ಮೂಮೆಂಟ್ ಇಲ್ಲ, ಏನಿಲ್ಲ. ಅವ್ರ ಪರಿಸ್ಥಿತಿ ಏನಾಗಿದೆಯೋ, ನಿಜಕ್ಕೂ ಇನ್ನು ಏನೇನಾಗಿದೆಯೋ ಯಾರೂ ಕೂಡ ಸರಿಯಾಗಿ ರಿವೀಲ್ ಮಾಡ್ತಾ ಇಲ್ಲ. ಕಣ್ಣಿಗೆ ಕಾಣ್ತಿರೋದು ಅವ್ರ ಕಣ್ಣು ಡ್ಯಾಮೇಜ್ ಆಗಿರೋದು ಮಾತ್ರ. ಈಗ ಅವರ ಬಲಗಣ್ಣು ಸಂಪೂರ್ಣವಾಗಿ ಮುಚ್ಚಿ ಹೋಗಿ 2-3 ದಿನ ಆಯ್ತು ಈಗ ಆಲ್ರೆಡಿ. ಅವರ ಲೆಫ್ಟ್ ಐ ಕೂಡ, ಇನ್ನೊಂದು ಐ ಕೂಡ ಏನು ಓಪನ್ ಆಗ್ತಾ ಇಲ್ಲ, ಸಣ್ಣಕ್ಕೆ ಓಪನ್ ಆಗಿದೆ ಬಿಟ್ಟರೆ. ಭಾಳ ಇಂಜುರೀಸ್ ಆಗಿದೆ ಆನಂದ್ ಸಿಂಗ್ ಅವರಿಗೆ. ಇಲ್ಲಿ ಅವರ ಕಣ್ಣಿನ ಊದಿರುವಿಕೆ, ಏನು ಕಣ್ಣು ಊದ್ಕೊಂಡಿದೆಯಲ್ಲ ಅದು ಕಮ್ಮಿ ಆಗ್ತಾ ಇಲ್ಲ. ಹೀಗಾಗಿ ಅಪೋಲೋ ಹಾಸ್ಪಿಟಲ್ ಅಂತಹ ದೊಡ್ಡ ಆಸ್ಪತ್ರೆಯಲ್ಲೇ ಅಲ್ಲಿರುವಂಥ ಐ ಸ್ಪೆಷಲಿಸ್ಟ್ಗಳು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಸರಿ ಆಗ್ತಾ ಇಲ್ಲ. ಹೀಗಾಗಿ ಈಗ ಅವರನ್ನು ಅಪೋಲೋದಿಂದ ನಾರಾಯಣ ನೇತ್ರಾಲಯಕ್ಕೆ ಕಣ್ಣಿನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಡಾಕ್ಟರ್ ಭುಜಂಗ ಶೆಟ್ಟಿ ಇವರಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಲೈವ್ ಇದ್ದಾರೆ. ಪ್ರಸನ್ನ, ಅಪೋಲೋ ಹಾಸ್ಪಿಟಲಲ್ಲಿ ಕಣ್ಣಿನ ಟ್ರೀಟ್ಮೆಂಟ್ ಇಲ್ಲ ಅಂತೇನಿಲ್ಲ, ಅಲ್ಲೂ ಕೂಡ ಇದೆ. ಆದರೆ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ, ಯಶಸ್ವಿಯಾಗಿ ಚಿಕಿತ್ಸೆ ಕೊಡೋಕ್ಕಾಗ್ತಾ ಇಲ್ಲ. ಹೀಗಾಗಿ ನಾರಾಯಣ ನೇತ್ರಾಲಯಕ್ಕೆ ಶಿಫ್ಟ್ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ. ಅಂದರೆ ಎಷ್ಟು ಡೀಪ್ ಇಂಜುರೀಸ್ ಆಗಿದೆ, ಎಷ್ಟು ಗುದ್ದಿ ಚಟ್ನಿ ಮಾಡಿ ಹಾಕ್ಬಿಟ್ಟಿದ್ದಾರೆ ಕಣ್ಣನ್ನು ಗಣೇಶ್ ಅವರು ಅನ್ನೋಂಥದ್ದು ಇಲ್ಲಿ ಸ್ಪಷ್ಟವಾಗುತ್ತೆ ಇಲ್ಲಿ ಅಂತ ಹೇಳಿ. ಖಂಡಿತ ಅಮರ್ ಪ್ರಸಾದ್, ಶನಿವಾರ ನಡೆದಂತಹ ಮಾರಾಮಾರಿಯ ಘಟನೆ ಸಂದರ್ಭದಲ್ಲಿ ಶಾಸಕ ಆನಂದ್ ಸಿಂಗ್ ಅವರ ಮೇಲೆ ನಡೆದಂತಹ ಆ ಒಂದು ಮಾರಣಾಂತಿಕ ಹಲ್ಲೆ ಏನಿದೆ ಅದು ಈಗ ಒಂದೊಂದಾಗಿ ಅದು ಬೆಳಕಿಗೆ ಬರ್ತಾ ಇದೆ ಮತ್ತು ಅದರ ತೀವ್ರತೆ ಈಗ ಅವರ ಕುಟುಂಬಸ್ಥರಿಗೂ ಕೂಡ ಸಾಕಷ್ಟು ಆತಂಕವನ್ನು ಉಂಟು ಮಾಡ್ತಾ ಇದೆ. ಹೀಗಾಗಿ ಕಳೆದ 5 ದಿನಗಳಿಂದಲೂ ಕೂಡ ಶೇಷಾದ್ರಿಪುರಂನಲ್ಲಿರುವಂತಹ ಅಪೋಲೋ ಆಸ್ಪತ್ರೆಯಲ್ಲಿ ಆನಂದ್ ಸಿಂಗ್ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಅಲ್ಲಿಯೇ ಕಣ್ಣಿನ ವಿಭಾಗದ ಒಂದು ವೈದ್ಯರು ಕೂಡ ಇದ್ದಾರೆ, ಅಲ್ಲಿ ತಜ್ಞರು ಕೂಡ ಇದ್ದಾರೆ. ಆದ್ರೆ ಅಲ್ಲಿನ ನೀಡ್ತಾ ಇರುವಂತಹ ಚಿಕಿತ್ಸೆ ಕುಟುಂಬಸ್ಥರಿಗೆ, ಆನಂದ್ ಸಿಂಗ್ ಅವರ ಪುತ್ರ ಮತ್ತು ಅವರ ಪತ್ನಿಯವರಿಗೆ ಸಾಕಷ್ಟು ಸಮಾಧಾನವನ್ನ ತಂದಿಲ್ಲ. ಹೀಗಾಗಿ ತಜ್ಞ ವೈದ್ಯರಿಂದಲೇ ಅವರನ್ನ ನೇರವಾಗಿ ಚಿಕಿತ್ಸೆಗೆ ಒಳಪಡಿಸಿ ಕಣ್ಣಿಗೆ ಹೆಚ್ಚಿನ ಒಂದು ಸೂಕ್ತವಾದಂತಹ ಚಿಕಿತ್ಸೆಯನ್ನು ಕೊಡಿಸಬೇಕು, ಅತ್ಯಂತ ಜರೂರತ್ತಾದಂತಹ ಒಂದು ಸರ್ಜರಿಯನ್ನು ಕೂಡ ತಜ್ಞರ ಬಳಿಯೇ ಮಾಡಿಸಬೇಕು ಅಂತ ಹೇಳಿ ಕುಟುಂಬಸ್ಥರು ಅಪೇಕ್ಷೆ ಪಡ್ತಾರೆ. ಹೀಗಾಗಿ ಅಪೋಲೋ ವೈದ್ಯರ ಜೊತೆಗೆ ಮಾತನಾಡಿದಂತಹ ಆನಂದ್ ಸಿಂಗ್ ಅವರ ಕುಟುಂಬಸ್ಥರು ಇದೀಗ ನೇರವಾಗಿ ಅವ್ರನ್ನ ನಾರಾಯಣ ನೇತ್ರಾಲಯಕ್ಕೆ ಶಿಫ್ಟ್ ಮಾಡಿದ್ದಾರೆ. ನಾರಾಯಣ ನೇತ್ರಾಲಯದಲ್ಲಿ ನೇರವಾಗಿ ಇಲ್ಲಿನ ಮುಖ್ಯಸ್ಥರಾಗಿರುವಂತಹ ಭುಜಂಗ ಶೆಟ್ಟಿ ಅವರೇ ಅತ್ಯಂತ ಪ್ರಸಿದ್ಧ ವೈದ್ಯರು, ಅವರಿಂದಲೇ ನೇರವಾಗಿ ಚಿಕಿತ್ಸೆಯನ್ನ ಕೊಡಿಸಬೇಕು ಅನ್ನುವಂತಹ ಒಂದು ಅಪೇಕ್ಷೆಯ ಮೇರೆಗೆ ಇದೀಗ ನಾರಾಯಣ ನೇತ್ರಾಲಯಕ್ಕೆ ಕರೆತರಲಾಗಿದೆ. ನಾರಾಯಣ ನೇತ್ರಾಲಯದಲ್ಲಿ ಈಗಾಗಲೇ ಪ್ರಾಥಮಿಕ ಚಿಕಿತ್ಸೆಯನ್ನು ಮತ್ತು ಪ್ರಾಥಮಿಕ ಪರೀಕ್ಷೆಯನ್ನು ಕೂಡ ಈಗಾಗಲೇ ವೈದ್ಯರು ಪೂರ್ಣಗೊಳಿಸಿದ್ದಾರೆ ಮತ್ತು ಸರ್ಜರಿ ಅಗತ್ಯ ಇದೆಯಾ ಅನ್ನೋದ್ರ ಬಗ್ಗೆ ವೈದ್ಯರು ಕೂಡ ಕೂಲಂಕಷವಾಗಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕಣ್ಣಿನ ಬಲಗಣ್ಣಿನ ಕೆಳಭಾಗ ಏನಿದೆ ಅಲ್ಲಿ ಮೂಳೆ ಮುರಿತ ಉಂಟಾಗಿದೆ ಮತ್ತು ರಕ್ತ ಸಂಪೂರ್ಣವಾಗಿ ಹೆಪ್ಪುಗಟ್ಟಿದೆ. 5 ದಿನಗಳಿಂದ ಚಿಕಿತ್ಸೆಯನ್ನ ನೀಡ್ತಾ ಇದ್ರೂ ಕೂಡ ಆನಂದ್ ಸಿಂಗ್ ಅವರ ಕಣ್ಣಿನ ಊತ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಹೀಗಾಗಿ ಯಾವ ಹಂತದಲ್ಲಿ ಸರ್ಜರಿಯನ್ನ ಮಾಡಬೇಕು ಮತ್ತು ಎಷ್ಟು ಒಂದು ಸರ್ಜರಿಯ ಅಗತ್ಯ ಇದೆ ಅನ್ನೋದ್ರ ಬಗ್ಗೆ ಇದೀಗ ಡಾಕ್ಟರ್ ಭುಜಂಗ ಶೆಟ್ಟಿ ಮತ್ತು ಅವರ ತಂಡ ಕೂಲಂಕಷವಾಗಿ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಅವರನ್ನ ನೋಡೋದಕ್ಕೆ ಇವತ್ತು ಕೂಡ ಶಾಸಕರು ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ನಾರಾಯಣ ನೇತ್ರಾಲಯಕ್ಕೆ ಈಗಾಗಲೇ ಪ್ರತಾಪ್ ಗೌಡ ಪಾಟೀಲ್ ಅವರು ಕೂಡ ಆಗಮಿಸಿ ಆನಂದ್ ಸಿಂಗ್ ಅವರ ಒಂದು
ಆರೋಗ್ಯವನ್ನು ಕೂಡ ವಿಚಾರಣೆಯನ್ನ ಮಾಡಿದ್ದಾರೆ. ಕಳೆದ 3-4 ದಿನಗಳಿಂದಲೂ ಕೂಡ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡ್ತಾ ಇದ್ರು ಕೂಡ ಆನಂದ್ ಸಿಂಗ್ ಅವರಿಗೆ ಪಕ್ಕೆಲುಬಿನ ಮೂಳೆ ಮುರಿದಂತಹ ಕಾರಣದಿಂದಾಗಿ ಸಾಕಷ್ಟು ಉಸಿರಾಟದ ಸಮಸ್ಯೆ ಉಂಟಾಗಿತ್ತು. ಅವರು ನಿದ್ದೆ ಮಾಡೋದಕ್ಕೂ ಕೂಡ ಸಾಕಷ್ಟು ಕಷ್ಟ ಸಾಧ್ಯವಾಗ್ತಾ ಇತ್ತು. ಅಂದ್ರೆ ಉಸಿರಾಟ ಮಾಡಿದ್ರೆ ಪಕ್ಕೆಲುಬಿನ ಮೂಳೆಗಳು ಮುರಿತದಿಂದಾಗಿ ನೋವು ಉಂಟಾಗ್ತಾ ಇತ್ತು. ಹೀಗಾಗಿ ಇದೆಲ್ಲವನ್ನು ಒಂದೊಂದಾಗಿ ಅವರಿಗೆ ಟ್ರೀಟ್ಮೆಂಟ್ ಅಗತ್ಯ ಇರೋದ್ರಿಂದಾಗಿ ಅಪೋಲೋ ಆಸ್ಪತ್ರೆ ವೈದ್ಯರು ಮೊದಲು ಕಣ್ಣಿನ ಬಗ್ಗೆ ಹೆಚ್ಚು ಅಗತ್ಯ ಶಸ್ತ್ರಚಿಕಿತ್ಸೆ ಇದೆ ಮತ್ತು ಒಂದು ಪೂರ್ಣ ಪ್ರಮಾಣದ ತಜ್ಞರ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಮನಗಂಡಿದ್ದಾರೆ. ಹೀಗಾಗಿ ಕುಟುಂಬಸ್ಥರ ಅಪೇಕ್ಷೆಯ ಮೇರೆಗೆ ಇದೀಗ ನಾರಾಯಣ್ ನೇತ್ರಾಲಯಕ್ಕೆ ಅವ್ರನ್ನ ಶಿಫ್ಟ್ ಮಾಡಲಾಗಿದೆ. ಪ್ರಾಥಮಿಕ ಪರೀಕ್ಷೆಗಳು ಕೂಡ ಮುಗಿದಿದ್ದು ಮುಂದಿನ ಚಿಕಿತ್ಸೆಯ ಬಗ್ಗೆ ವೈದ್ಯರು ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಪ್ರಸನ್ನ. ಇದು ಪರಿಸ್ಥಿತಿ, ಈಗ ಆನಂದ್ ಸಿಂಗ್ ಅವರ ಸದ್ಯದ ಪರಿಸ್ಥಿತಿ ಇದು. ಆಪರೇಷನ್ ಕಮಲ ಅಂತೆಲ್ಲ ಶುರುವಾದಂತಹ ಗಲಾಟೆ ಇಷ್ಟೆಲ್ಲ ಹಂತಕ್ಕೆ ಹೋಗಿ ಈಗ ಅವ್ರ ಕಣ್ಣಿಗೆ ಆಪರೇಷನ್ ಮಾಡಬೇಕಾದಂಥ ಪರಿಸ್ಥಿತಿ ಈಗ ಬಂದು ನಿರ್ಮಾಣ ಆಗಿದೆ. ನಿಜಕ್ಕೂ ಕೂಡ ಶಾಸಕರು ಅಂದ್ಕೊಂಡವರು ಒಂದು ಸ್ವಲ್ಪ ಮರ್ಯಾದೆಸ್ತರು ಅಂತ ಜನ ಅಂದ್ಕೊಂಡಿರ್ತಾರೆ, ಸರಿಯಾಗಿರ್ತಾರೆ ಅವರು, ಅದೊಂದು ಲೆವೆಲ್ ಇರುತ್ತೆ ಅಂತ ಜನ ಅಂದ್ಕೊಂಡಿರ್ತಾರೆ. ಆದರೆ ಇಲ್ಲಿ ನೋಡಿದ್ರೆ ಇಲ್ಲಿ ಕೊಡೋದು ಬಡದಾಡಿ ಕಣ್ಣೆಲ್ಲ ಲಗಡಿ ತಕ್ಕೊಂಡು ಇಲ್ಲಿ ಆಸ್ಪತ್ರೆ ಸೇರಿದ್ದಾರೆ ಆನಂದ್ ಸಿಂಗ್ ಅವರು. ಹೊಡೆದಂಥ ವ್ಯಕ್ತಿ ಅಬ್ಸ್ಕ್ಯಾಂಡ್ ಆಗಿದ್ದಾರೆ. ಎಲ್ಲಿ ನಾವು ಯಾವ ಬಿಲದಲ್ಲಿ ಹೊಕ್ಕೊಂಡಿದ್ದಾರೆ ಗೊತ್ತಿಲ್ಲ. ಯಾರು ಪೊಲೀಸ್ ಟೀಮ್ ಹುಡುಕಿದ್ರು ಕೂಡ ಆ ಮನುಷ್ಯ ಸಿಗ್ತಾ ಇಲ್ಲ. ಶಾಸಕರು ಅನ್ಸ್ಕೊಂಡವರು ಒಂದು ಹಂತಕ್ಕೆ ಹೋದಂಥ ಮನುಷ್ಯರೇ ಈ ರೀತಿ ಬಿಹೇವ್ ಮಾಡ್ತಾರೆ. ತಮ್ಮನ್ನು ಆರಿಸಿ ಕಳಿಸಿದ ಜನಕ್ಕೆ ಮಾದರಿಯಾಗಿರ್ಬೇಕಾದಂಥ ಜನಗಳೇ ಈ ರೀತಿ ಬಿಹೇವ್ ಮಾಡ್ತಾರೆ ಅಂತ ಹೇಳಿದ್ರೆ ಭಾಳ ಆಶ್ಚರ್ಯದ ವಿಚಾರ. ಅದು ಈ ಪರಿ ಸಣ್ಣ ಪುಟ್ಟ ತಳ್ಳಾಟ ನೂಕಾಟ ಫ್ರೆಂಡ್ಸ್ ಮಧ್ಯೆನೂ ಆಗುತ್ತೆ, ಅದು ಓಕೆ, ಅದೊಂಥರ ಬೇರೆ ಥರ. ಆದರೆ ಈ ರೀತಿ ಕಣ್ಣೆಲ್ಲ ಹೋಗೋ ರೀತಿಯಲ್ಲಿ ಹೊಡೆಯೋದು, ಎದ್ದೇಳಕ್ಕಾಗದಿರೋ ರೀತಿ ಮಾಡೋದು, ಆನಂದ್ ಸಿಂಗ್ ಅವರು ಹಾಸ್ಪಿಟಲೈಸ್ಡ್ ಆದಲ್ಲಿಂದ ಕಣ್ಬಿಟ್ಟು ಮಾತನಾಡಿದನ್ನು ಯಾರೂ ನೋಡಿಲ್ಲ. ಅದು ಬಹಳ ಇಲ್ಲಿ ಶಾಕಿಂಗ್ ವಿಚಾರ. ಏನು ಆನಂದ್ ಸಿಂಗ್ ಮೇಲೆ ಕಂಪ್ಲಿ ಗಣೇಶ್ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಗಣೇಶ್ಗಾಗಿ ಪೊಲೀಸರು ತೀವ್ರ ಹುಡುಕಾಟ ಮಾಡ್ತಾ ಇದ್ದಾರೆ. 6 ತನಿಖಾ ತಂಡಗಳಿಂದ ಜೆಎನ್ ಗಣೇಶ್ಗಾಗಿ ಶೋಧ ನಡೀತಾ ಇದೆ. ನಿರೀಕ್ಷಣಾ ಜಾಮೀನಿಗಾಗಿ ರೆಡಿ ಮಾಡಿಕೊಳ್ತಿದ್ದಾರೆ ಗಣೇಶ್ ಅನ್ನುವಂಥ ಮಾಹಿತಿ. ರಾಮನಗರ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕ್ತಾರೆ ಅಂತ ಹೇಳಲಾಗ್ತಾ ಇದೆ. ಅರ್ಜಿ ಹಾಕಲು ಜೆಎನ್ ಗಣೇಶ್ ಅವರು ತಮ್ಮ ವಕೀಲರ ಮೂಲಕ ಎಲ್ಲ ತಯಾರಿಗಳನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ನಾವು ಗಮನಿಸ್ತಾ ಇದ್ದೀವಿ, ಆನಂದ್ ಸಿಂಗ್ ಅವರು ನಾರಾಯಣ ನೇತ್ರಾಲಯಕ್ಕೆ ಶಿಫ್ಟ್ ಆಗ್ತಿರುವಂಥದ್ದು. ಕಣ್ಣು ಅಲ್ಲಿ ಟ್ರೈ ಮಾಡೋಕೆ ಅವರ ಚಿಕಿತ್ಸೆಗೆ. ಈಗ ನಮ್ಮ ಜೊತೆಗೆ ಮಾತಾಡೋಕೆ ಸ್ವತಃ ನಾರಾಯಣ ನೇತ್ರಾಲಯದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಭುಜಂಗ ಶೆಟ್ಟಿ ಅವರಿದ್ದಾರೆ. ಡಾಕ್ಟರ್ ಭುಜಂಗ ಶೆಟ್ಟಿ ಅವರೇ, ತಮ್ಮ ಆಸ್ಪತ್ರೆಗೆ ಈಗ ಶಿಫ್ಟ್ ಆಗಿದ್ದಾರೆ ಆನಂದ್ ಸಿಂಗ್ ಅವರು. ತಾವು ಪರಿಶೀಲಿಸಿದ್ರ ಅವರ ಸ್ಟೇಟಸ್ ಹೇಗಿದೆ ಇವಾಗ? ಹಲೋ, ನಮಸ್ಕಾರ ಭುಜಂಗ ಶೆಟ್ಟಿ ಅವರೇ, ಕೇಳಿಸ್ತಾ ಇದೆಯಾ ಡಾಕ್ಟರ್ ಭುಜಂಗ ಶೆಟ್ಟಿ ಅವರಿಗೆ? ಸರಿ, ಕೇಳ್ತಾ ಇಲ್ಲ, ವಾಯ್ಸ್ ಸ್ವಲ್ಪ ಲೋ ಇದೆ, ಹೇಳಿ ಸರ್. ನೆಟ್ವರ್ಕ್ ಇಶ್ಯೂಸ್ ಅನ್ಸುತ್ತೆ. ನನ್ನ ಧ್ವನಿ ನಿಮಗೆ ತಲುಪ್ತಾ ಇದ್ರೆ ಡಾಕ್ಟರ್ ಭುಜಂಗ ಶೆಟ್ಟಿ ಅವರೇ? ನನ್ನ ಧ್ವನಿ ನಿಮಗೆ ತಲುಪ್ತಾ ಇದ್ರೆ ಆನಂದ್ ಸಿಂಗ್ ಅವ್ರನ್ನ ನಿಮ್ಮಲ್ಲಿಗೆ ಈಗ ಶಿಫ್ಟ್ ಮಾಡಿದಾರಲ್ಲ, ಅವರ ಕಂಡೀಷನ್ ಹೇಗಿದೆ ಅಂತ? ಇವಾಗ ಕಣ್ಣು ಇಸ್ ಆಲ್ಮೋಸ್ಟ್ ನಾರ್ಮಲ್ ಇದೆ, ಆದ್ರೆ ಅದು ಕಣ್ಣು ಸುತ್ತ ಇರೋ ಒಂದು ಮೂಳೆ ಸ್ವಲ್ಪ ಫ್ರಾಕ್ಚರ್ ಆಗಿದೆ. ಕಣ್ಣಿನ ಫ್ಲೋರ್ ರೈಟ್ ಐ ಫ್ಲೋರ್ ಒಂದು ಸ್ವಲ್ಪ ಫ್ರಾಕ್ಚರ್ ಆಗಿದೆ. ವಿಷನ್ ಎಲ್ಲ ಚೆನ್ನಾಗಿದೆ, ಬೇರೆ ಏನಂತ ಸೀರಿಯಸ್ ಇಂಜುರಿ ಕಾಣ್ತಾ ಇಲ್ಲ. ಓಕೆ, ಅಂದ್ರೆ ಎಷ್ಟು ದಿವಸ ಬೇಕು ಅವ್ರಿಗೆ ಚೇತರಿಸ್ಕೊಳ್ಳಿಕ್ಕೆ? ಈಗ ಆ ಕಣ್ಣು ಎಲ್ಲ ಕ್ಲಿಯರ್ ಆಗಕ್ಕೆ 1 or 2 weeks ಬೇಕಾಗಬಹುದು. 2 ವಾರ ಬೇಕಾಗುತ್ತೆ. ಆದ್ರೆ ಆಫ್ಟರ್ 1 week ಒಂದ್ಸತಿ ಪುನಃ ಚೆಕ್ ಮಾಡ್ಬೇಕಾಗತ್ತೆ. ಹೌದು. ಅಲ್ಲ, ಅವರ ಕಣ್ಣಿನ ವಿಷನ್, ಅವರ ದೃಷ್ಟಿಗೇನು ಕೂಡ ಇಂಜುರಿ ಡ್ಯಾಮೇಜ್ ಆಗಿಲ್ವಾ? ಅಂತ ದೃಷ್ಟಿಗೆ ಏನಂತ ಡ್ಯಾಮೇಜ್ ಆಗಿಲ್ಲ, ಆದ್ರೆ ಸುತ್ತಿರೋ ಮೂಳೆ ಫ್ರಾಕ್ಚರ್ ಆಗಿದೆ. ರೈಟ್ ಐ ಫ್ಲೋರ್ ಆಫ್ ದಿ ಆರ್ಬಿಟ್ ಅಂತೀವಿ, ಅಂದ್ರೆ ಕಣ್ಣಿನ ಫ್ಲೋರ್ ಇದೆಯಲ್ಲ ಮೂಳೆದು, ಅದು ಸ್ವಲ್ಪ ಫ್ರಾಕ್ಚರ್ ಆಗಿದೆ. ಅದನ್ನ ಸ್ವಲ್ಪ ಟೈಮ್ ತಗೋತದೆ. ಸೊ ಇವಾಗೆಲ್ಲ ಟೆಸ್ಟ್ ಇನ್ನೂ ನಡೀತಾ ಇದೆ. 1 ವಾರ ಆದ್ಮೇಲೆ ರಿವ್ಯೂ ಮಾಡ್ತೀನಿ, ಆಮೇಲೆ ಏನ್ ಮಾಡ್ಬೇಕು ಅಂತ ಡಿಸೈಡ್. ಡಾಕ್ಟರ್, ಯಾವ ರೀತಿ ಟ್ರೀಟ್ಮೆಂಟ್ ಈಗ ನಡೆಯುತ್ತೆ ಅವರಿಗೆ? ಅವರಿಗೆ ಇವಾಗ ಸದ್ಯಕ್ಕೆ ಮೆಡಿಸಿನ್ ಕೊಟ್ಟು ಟ್ರೈ ಮಾಡೋದು. ಸರ್ಜರಿ ಫ್ರಮ್ ಐ ಪಾಯಿಂಟ್ ಆಫ್ ವ್ಯೂ ಏನು ಆಪರೇಷನ್ ಬೇಕಾಗಿಲ್ಲ, ಸರ್ಜರಿನ ಅವಶ್ಯಕತೆ ಇಲ್ಲ. ಜೊತೆಗೆ ಈಗ ಅವ್ರೇನಾದ್ರು ಮಾತಾಡ್ತಿದಾರಾ? ಆರಾಮಾಗಿದ್ದಾರಾ? ಮಾತಾಡುವಂತ ಕಂಡೀಷನ್ ಅಲ್ಲಿ ಇದಾರಲ್ಲ? ಮಾತಾಡೋದು, ಹೌದೌದು, ಮಾತಾಡ್ತಾ ಇದ್ದಾರೆ. ಓಕೆ ಓಕೆ, ಎಸ್, ಥ್ಯಾಂಕ್ ಯು ಡಾಕ್ಟರ್ ಭುಜಂಗ ಶೆಟ್ಟಿ ಅವರೇ. ಯಾಕೆ ಕೇಳಿದಂತ ಹೇಳಿದ್ರೆ ಆನಂದ್ ಸಿಂಗ್ ಅವರು ಮಾತಾಡಿದ್ದು, ಓಡಾಡಿದ್ದು ಅಥವಾ ಕಣ್ಬಿಟ್ಟು ಆ ಕಡೆ ನೋಡಿದ್ದು ಯಾರು ಕೂಡ ನೋಡೇ ಇಲ್ಲ ಇದುವರೆಗೂ ಕೂಡ. ಅವರು ಈ ಥರ ಹಾಸ್ಪಿಟಲೈಸ್ಡ್ ಆದ್ಮೇಲಿಂದ ಬರೀ ಅವ್ರು ಕಣ್ಮುಚ್ಕೊಂಡು ಮಲಗಿರೋ ಫೋಟೋಸ್, ವಿಜುವಲ್ಸ್ ಮಾತ್ರ ಲಭ್ಯ ಆಗ್ತದೆ. ಹೀಗಾಗಿ ಒಂದು ರೀತಿ ಆತಂಕ ಇತ್ತು. ಆದರೆ ಡಾಕ್ಟರ್ ಭುಜಂಗ ಶೆಟ್ಟಿ ಹೇಳ್ತಿದ್ದಾರೆ, ಮಾತಾಡ್ತಿದ್ದಾರೆ, ಅದರಲ್ಲೇನು ತೊಂದರೆ ಇಲ್ಲ.
ಬಲಗಣ್ಣಿಗೆ ಮಾತ್ರ ಸಿವಿಯರ್ ಡ್ಯಾಮೇಜಸ್ ಆಗಿದೆ. ಮೂಳೆ ಎಲ್ಲ ಮೆದು ಮೂಳೆಗಳಿರುತ್ತಲ್ಲ ಕಣ್ಣಿನ ಸುತ್ತಮುತ್ತ ಫ್ಲೋರ್, ಅದೆಲ್ಲವೂ ಕೂಡ ಮುರಿದು ಹೋಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದು ಸುಧಾರಿಸ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಸ್ಲೋಲಿ ಅದಾಗೆ ಅದು ರಿಕವರ್ ಆಗಬೇಕು, ಅದಕ್ಕೆ ಸಪೋರ್ಟ್ ಸಿಸ್ಟಮನ್ನು ಕೊಡಬೇಕು. ಅಲ್ಲಿ ತನಕ ಇದೆಲ್ಲ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅನ್ನುವಂಥ ಮಾತನ್ನು ಡಾಕ್ಟರ್ ಭುಜಂಗ ಶೆಟ್ಟಿ ಹೇಳ್ತಾ ಇದ್ದಾರೆ. ಸರ್ಜರಿ ಅವಶ್ಯಕತೆ ಕೂಡ ಇರೋದಿಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ.